ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತು ನಾನು ನನ್ನ ಲಾಗಲ್ಲಿ ಚಿಕನ್ ವಡೆ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ನೋಡಿ, ಚಿಕನ್ ವಡೆಗೆ ಏನೆಲ್ಲ ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಸೊ ಒಂದು ಕಡೆ ಕಡಲೆಪಪ್ಪು, ಹಾಗೆ 2 ಮೊಟ್ಟೆ, ಸಬ್ಸಿಗೆ ಸೊಪ್ಪು, ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ. ಈಗ ಫಸ್ಟು ಕಡಲೆಪಪ್ಪನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಅದನ್ನು ನಾನೀಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಸೊ ನಾನು ಇಲ್ಲಿ ತೊಗೊಂಡಿರೋವಂತಹ ಚಿಕನ್ನು 1 ಕೆ ಜಿಗೆ ನೀವು ಸ್ವಲ್ಪ ಒಂದು 50 to 60 ಗ್ರಾಮಷ್ಟು ಕಡಲೆಪಪ್ಪನ್ನ ಹಾಕೋಬೇಕು. ಈಗ ಅದನ್ನು ಗ್ರೈಂಡ್ ಮಾಡಿಕೊಂಡು ಬರೋಣ. ಬಂದ ಮೇಲೆ ಏನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಒಂದು ಬೌಲ್ಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಆನಿಯನ್ನ ನೀವು ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ನೀವು ವಡೆ ಮಾಡಬೇಕಾದ್ರೆ ದಪ್ಪ ಕಟ್ ಮಾಡಿದರೆ ಬಿಟ್ಕೊಳ್ಳೋವಂಥ ಸಾಧ್ಯತೆ ಇದೆ, ಅಂದರೆ ವಡೆ ಒಡೆದೋಗೋ ಸಾಧ್ಯತೆ ಇರುತ್ತೆ. ಸೊ ನೋಡಿ ಹಾಕ್ಕೊಳ್ಳಿ. ಸೊ ನೋಡಿ, ಸಬ್ಸಿಗೆ ಸೊಪ್ಪು ಇದನ್ನು ಮಿಕ್ಸ್ ಮಾಡೋದ್ರಿಂದ ವಡೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಸಬ್ಸಿಗೆ ಸೊಪ್ಪು, ಆನಿಯನ್, ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಈಗ ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರೋವಂತಹ ಕಡಲೆನ ಹಾಕೋತಾ ಇದ್ದೀನಿ. ಸೊ ಇದು ಗ್ರೈಂಡ್ ಸ್ವಲ್ಪನೇ ನೋಡಿ, ಲೈಟಾಗಿ ಮಾಡ್ಕೊಂಡಿರೋದು. ಸೊ ಅದಕ್ಕೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಚಿಕನ್ ಸಿಗಬೇಕು, ಜಾಸ್ತಿ ಕಡಲೆ ಹಸಿಟ್ಟೆ ಸಿಗಬಾರ್ದು, ಆದ್ದರಿಂದ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಈಗ ಮೊಟ್ಟೆನ ಒಡೆದು ಹಾಕೋಣ. 2 ಮೊಟ್ಟೆ ಹಾಕೋತಾ ಇದ್ದೀನಿ ನಾನು ಇವಾಗ ಸದ್ಯಕ್ಕೆ. ಇಲ್ಲಿರುವಂಥ 1 ಕೆ ಜಿ ಚಿಕನ್ ಹೇಗೆ ಅಂದರೆ ವಿತೌಟ್ ಬೋನ್ಲೆಸ್ ಅದು. ಸೊ ಬೋನ್ಲೆಸ್ ಇದ್ದರೆ ವಡೆ ಮಾಡೋಕ್ಕಾಗಲ್ಲ. ಬೋನ್ ಇಲ್ದಿರೋಂತಹ ಗಟ್ಟಿ ಮಾಂಸನ ನೀವು ಆಯ್ಕೆ ಮಾಡಿ ಇಟ್ಕೋಬೇಕು. ಸೊ ನೋಡಿ, 2 ಮೊಟ್ಟೆನೂ ಸಹ ಮಿಕ್ಸ್ ಮಾಡಾಯಿತು. ಈಗ ಎಷ್ಟು ಬೇಕಷ್ಟು ಉಪ್ಪು ಖಾರ ನಿಮ್ಮ ಒಂದು ಟೇಸ್ಟ್ಗೆ ನೀವು ಎಷ್ಟು ಬೇಕು ಅನ್ಕೋತೀರೋ ಅಷ್ಟು ಹಾಕ್ಕೊಳ್ಳಿ. ಅದನ್ನು ಮೆಜರ್ಮೆಂಟ್ ನಾನು ಹೇಳಲ್ಲ. ಸೊ ಈಗ ಎಲ್ಲ ಹಾಕಾಯಿತು. ಚಿಲ್ಲಿ ಪೌಡ್ರು ಸ್ವಲ್ಪನೇ ಹಾಕೋಣ, ಯಾಕಂದರೆ ಆಲ್ರೆಡಿ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕಿ ಈಗ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿತ್ತು ಅಂದರೆ, ಬಟ್ ತುಂಬ ಕೆಲಸ ಹಿಡಿಯುತ್ತೆ, ಬಟ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಮಾಡೋದು. ಸೊ ನಾನು ಆಗಲೇ ಹೇಳಿದೆ ನೋಡಿ, ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ಈರುಳ್ಳಿ ಎಲ್ಲ ಕಾಣ್ತಾ ಇದೆ ಎಷ್ಟು ಸಣ್ಣದಾಗಿ ಕಟ್ ಮಾಡಿದ್ದೀವಿ ಅಂತ. ಸೊ ನೀವು ಸಹ ಅದೇ ರೀತಿ ಮಾಡ್ಕೊಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಸೊ ಈಗಾಗಲೇ ನಾನು ಹೇಳಿದೆ ಗಟ್ಟಿ ಮಾಂಸ ಇರಬೇಕು ಅಂತ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಗ್ರೈಂಡ್ ಬರ್ಸೋಣ. ಸೊ ನೋಡಿ, ಯಾವುದ್ರಲ್ಲೂ ಸಹ ಮೂಳೆ ಇಲ್ಲ, ಎಲ್ಲ ಗಟ್ಟಿ ಮಾಂಸನೇ. ಸೊ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋಣ. ಉಪ್ಪು ಮತ್ತು ಖಾರದ ಪುಡಿ ಹಾಕೋಣ, ಸ್ವಲ್ಪ ಮಾಂಸಕ್ಕೆ ತಾಗಲಿ ಅಂತ ಅಷ್ಟೇ, ಇಲ್ಲಾಂದರೆ ಸಪ್ಪೆ ಆಗೋಗುತ್ತೆ ಮಾಂಸ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸೊ ಹಾಗಿದ್ರೆ ಬನ್ನಿ ಗ್ರೈಂಡ್ ಮಾಡ್ಕೊಂಡು ಬಂದೇ ಬಿಡೋಣ. ಸೊ ನೋಡಿ, ಗ್ರೈಂಡ್ ಆದಮೇಲೆ ಯಾವ ರೀತಿ ಸಾಫ್ಟ್ ಆಗಿದೆ, ಒಂದೇ ರೌಂಡ್ ಬಂದಿದೆ. ಆ್ಯಕ್ಚುಲಿ ಅದೇ ನಮ್ಮನೆ ಅಕ್ಕ ಹೇಳ್ತಾ ಇದ್ರು, ಎಷ್ಟು ಬೇಗ ಗ್ರೈಂಡ್ ಆಗೋಯ್ತು ನಿಮ್ಮ ಮನೆ ಮಿಕ್ಸಿ ಅಂತ, ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋಯ್ತು. ಸೊ ನೋಡಿ, ನೀವು ನೋಡ್ತಿದ್ರಲ್ಲ, ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗಿರುವಂತಹ ಚಿಕನ್. ಸೊ ಈಗ ಇದನ್ನು ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮತ್ತೆ ಮಿಕ್ಕಿತ್ತಲ್ಲ ಆ ಒಂದು ಚಿಕನ್ನೂ ಸಹ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಬಿಟ್ಟು ಮತ್ತೆ ಹಾಕ್ತಾ ಇದ್ದೀನಿ ಮಿಕ್ಸಿಗೆ. ಸೊ ಹಾಕ್ಕೊಂಡು ಹೋದ್ಮೇಲೆ ಇದಕ್ಕೂ ಸಹ ಅದೇ ರೀತಿ ಉಪ್ಪು ಮತ್ತು ಖಾರದ ಪುಡಿನ ಹಾಕಿ ಗ್ರೈಂಡ್ ಮಾಡೋದು. ಸೊ ಖಾರ ಉಪ್ಪನ್ನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕು ಅಷ್ಟು ಮಾತ್ರ. ನಿಮಗೆ ಎಷ್ಟು ಯಾವ ರೀತಿ ನೀವು ಟೇಸ್ಟ್ ತಿಂತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಮಸಾಲೆ ರೆಡಿ ಆಗುತ್ತೆ. ಯಾವ ರೀತಿ ಚಿಕನ್ ವಡೆಗೆ ಔಟ್ಫಿಟ್ ಅಂದರೆ ಯಾವ ರೀತಿ ಕಾಣ್ತಾ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಉಪ್ಪು ಖಾರ ಎಲ್ಲ ಸೇರಬೇಕಲ್ವಾ. ಸೊ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದು ತಿಂದರೆ ಮಾಡಿ ಒಂದು ಸತಿ ಎಲ್ಲರೂ ಟ್ರೈ ಮಾಡಿ. ಇವತ್ತು ಸಂಡೇ ಆಗಿರೋದ್ರಿಂದ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ತವಾ ಫ್ರೈ ಇಲ್ಲಿ ಮಾಡಿ ತೋರಿಸ್ತೀನಿ. ಮೊದಲಿಗೆ ಒಂದು ತವಾನ ಇಟ್ಕೊಳ್ಳೋಣ, ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಅಲ್ಲಿ ಎಣ್ಣೆ ಹಚ್ಕೊಂಡು ಮಾಮೂಲಿ ತಟ್ಟುತ್ತೀವಲ್ಲ ವಡೆನ ತಟ್ಟಿ ಅಲ್ಲಿ ತವದ ಮೇಲೆ ಹಾಕಬೇಕು. ಸೊ ನೋಡಿ ಯಾವ ರೀತಿ ಆಗುತ್ತೆ ಅಂತ. ನೋಡಿ, ಒಂದೇ ಕೈಯಲ್ಲೇ ತಟ್ಟಿರೋದು. ಸೊ ದಪ್ಪನೇ ತಟ್ಟಬೇಕು. ನೀವು ತುಂಬ ಸಣ್ಣಗೆ ತಟ್ಟಿದ್ರೆ ಅದು ಒಡೆದೋಗೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ದಪ್ಪನೇ ತಟ್ಕೊಬೋದು. ನೀವು ತಟ್ಕೊಂಡು ಎಷ್ಟು ಬೇಕಷ್ಟು ನೀವು ಪೀಸ್ಗಳನ್ನ ಹಾಕೋಬೋದು ಒಂದೇ ತವದಲ್ಲಿ. ಸೊ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ಲ. ನನಗೆ ಈಗಲೂ ತಿನ್ನಬೇಕು ಅಂತ ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವಾಗ ನಾವು ಮಾಡ್ತಾ ಇರೋದು. ಸೊ
ಸೊ ಇದಾದಮೇಲೆ ನೀವು ಬಾಣಲೆಲೂ ಸಹ ಕರಿಯೋದನ್ನು ಸಹ ನಾನು ತೋರಿಸ್ತೀನಿ. ಇದು ತವಾ ಫ್ರೈ ಆದರೆ ಬಾಣಲೆಲಿ ಎಣ್ಣೆಲಿ ಕರಿಯುವಂತಹ ಇನ್ನೊಂದು ಚಿಕನ್ ವಡೆ ಹೇಗಿರುತ್ತೆ ಅನ್ನೋದನ್ನು ಸಹ ತೋರಿಸ್ತೀನಿ. ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ತವಾ ಫ್ರೈ ಏನಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ, ಎಣ್ಣೆಲಿ ಕರಿಯೋದು ಅಂದರೆ ಸ್ವಲ್ಪ ಬೇಗನೆ ಆಗೋಗುತ್ತೆ. ನಿಮಗೆ ಯಾವ ರೀತಿ ಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿ. ನಾನು ಎರಡೂ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಫಸ್ಟು ತವದಲ್ಲಿ ನಿಮಗೆ ಇಟ್ಬಿಡ್ತೀನಿ ನಾನು, ತವದಲ್ಲಿ ಅದು ಆಲ್ರೆಡಿ ಬೇಯ್ತಾ ಇರಲಿ ಅಂತ. ಸೊ ನೋಡಿ, ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಅದ್ರ ಸುತ್ತಲೂ. ಸೊ ನೋಡಿ ಯಾವ ರೀತಿ ರೋಸ್ಟ್ ಆಗಿದೆ ತವಾ ಫ್ರೈಯಲ್ಲಿ ನಾನು ಅಂತ ತೋರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತೂ, ಬಟ್ ತುಂಬಾ ಟೈಮ್ ಹಿಡಿಯುತ್ತೆ. ಅದೇ ಒಂದು ಸ್ವಲ್ಪ ಬೇಜಾರು ತವಾ ಫ್ರೈ. ಸೊ ಅದಕ್ಕೆ ನಮ್ಮ ಮನೆಯವರು ಟೇಸ್ಟ್ ತಿನ್ನಬೇದ್ಮೇಲೆ ಗೊತ್ತಲ್ಲ, ಬೇಕು ಅನ್ನೋದು. ನಮ್ಮ ಮನೆಯವ್ರಿಗಂತೂ ಇದು ತುಂಬಾ ಇಷ್ಟ. ಅದಕ್ಕೋಸ್ಕರ ಪಟ್ ಅಂತ ಬಾಣಲೆಲ್ಲ ಇಟ್ಟು ಮತ್ತೆ ನಾನು ಡೀಪ್ ಆಯಿಲ್ ಫ್ರೈನೂ ಸಹ ಮಾಡಿದ್ದೀನಿ, ಅದು ಸಹ ಚೆನ್ನಾಗಿತ್ತು. ಸೊ ಅದಕ್ಕೆ ಈಗ ಅವರು ಅರ್ಜೆಂಟ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಮತ್ತೆ ಈಗ ಸದ್ಯಕ್ಕೆ ಬಾಣಲೆಯಲ್ಲಿ ಇಟ್ಟು ಆ ಕಡೆ ತವದಲ್ಲೂ ಇಟ್ಟಿದ್ವಿ. ಸೊ ಈ ಕಡೆ ಬಾಣಲೆಲೂ ಸಹ ಎಣ್ಣೆ ಹಾಕಿ ಎಷ್ಟು ಬೇಕೋ ಅಷ್ಟು ಸೈಜಲ್ಲಿ ವಡೆನ ಹಾಕೋತಾ ಇದ್ದೀವಿ. ಸೊ ನೋಡ್ಬೋದು ನೀವು, ಈ ಕಡೆ ಎಣ್ಣೆಲೂ ಬಿಟ್ಟಿದ್ದೀವಿ ನಾವು, ಆ ಕಡೆ ಬಾಣಲೆಲೂ ಆ ಕಡೆ ತವದಲ್ಲೂ ಸಹ ಚಿಕನ್ ವಡೆ ಫ್ರೈ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ, ನೀವು ಸಹ ಟ್ರೈ ಮಾಡಿ. ಸೊ ಆಮೇಲೆ ಏನಂದರೆ ಫ್ರೆಂಡ್ಸ್, ಎಲ್ಲರೂ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರ್ತೀರ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪೂರ್ತಿ ವೀಡಿಯೋನೂ ಸಹ ನೋಡಿ, ಆವಾಗಲೇ ನಮಗೆ ಸ್ವಲ್ಪ ಎನ್ಕರೇಜ್ ಸಿಗೋದು. ನೀವು ಸಬ್ಸ್ಕ್ರೈಬ್ ನನಗೆ ಆಲ್ರೆಡಿ ನಾನು 1K ನಿಯರ್ ಇದ್ದೀನಿ, ಬಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹ ಕೆಲವೊಬ್ಬರು ಪೂರ್ತಿ ವೀಡಿಯೋನ ನೋಡ್ತಾ ಇಲ್ಲ. ಸೊ ಆದಷ್ಟು ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋನ ನೋಡಿ. ಸ್ಕಿಪ್ ಮಾಡಿಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ, ನಿಮಗೂ ಸಹ ಪಿನ್ ಟು ಪಿನ್ ಏನೇನು ಹೇಳಬೇಕು, ಏನೇನು ಹಾಕಿದ್ದೀವಿ ಅನ್ನೋದು ಸಹ ಗೊತ್ತಾಗುತ್ತೆ. ಸೊ ನೋಡಿ ಯಾವ ರೀತಿ ಫ್ರೈ ಆಗ್ತಾ ಇದೆ ಅಲ್ಲ. ಸೊ ನಾರ್ಮಲ್ ವಡೆ ಥರನೇ ಇರುತ್ತೆ, ಬಟ್ ಇದು ಚಿಕನ್ ವಡೆ ಆಗಿರೋದ್ರಿಂದ ಟೇಸ್ಟ್ ನೋಡಿ. ಈ ಕಡೆ ತವಾ ಫ್ರೈ, ಸೊ ಆ ತವಾ ಫ್ರೈ ಇದೂ ಸಹ ತುಂಬ ಚೆನ್ನಾಗಿ ಎಮ್ಮಿ ಆಗಿದೆ. ಬಟ್ ತವಾ ಫ್ರೈ ಏನೇ ತುಂಬ ಡೆಲಿಷಿಯಸ್ ಆಗಿ ತುಂಬಾ ಚೆನ್ನಾಗಿದೆ ಇದು, ಬಟ್ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತ ಈ ಥರ ಡೀಪ್ ಆಯಿಲಲ್ಲಿ ಮಾಡ್ತಾಯಿದ್ದೀನಿ. ನೀವು ಎರಡೂ ನಿಮ್ಮ ಆಯ್ಕೆ. ಸೊ ಸದ್ಯಕ್ಕೆ ಇವತ್ತಿನ ಈ ಒಂದು ಚಿಕನ್ ವಡೆ ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ನೀವು ಸಂಡೇ ಆಗಿರೋದ್ರಿಂದ ಮಾಡ್ತೀನಿ ಅಂತ ಹೇಳ್ತಾ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.